MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. 13ನೇ ಪಾಯಿಂಟ್ಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಎಸ್ಐಟಿ ಅಧಿಕಾರಿಗಳು ಕಣ್ಗಾವಲನ್ನ ಇಟ್ಟಿದ್ದಾರೆ. 13ನೇ ಪಾಯಿಂಟ್ನ ಇನ್ನೊಂದು ಭಾಗದಲ್ಲಿ ಶೋಧವನ್ನ ನಡೆಸೋದಕ್ಕೆ ಎಲ್ಲಾ ತಯಾರಿಗಳಿಗಾಗಲೇ ಆಗಿದೆ. 13ನೇ ಪಾಯಿಂಟ್ಗೆ ಪೊಲೀಸ್ ಬಂದೋಬಸ್ತ್ ಕಂಪ್ಲೀಟ್ ಆಗಿ ಸರ್ಪಗಾವಲನ್ನ ಹಾಕಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಬೀಡು ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 7 ಸುತ್ತಿನ ಕೋಟೆಯಂತೆ ಭಾಸವಾಗ್ತಾ ಇದೆ 13ನೇ ಪಾಯಿಂಟ್. ಪೃಥ್ವಿ, ಈಗ 13ನೇ ಪಾಯಿಂಟ್ ಒಂದು ರೀತಿ ಈ ಸರ್ಪಕೋಟೆನಲ್ಲಿ ಭಾಸವಾಗ್ತಾ ಇರುವಂಥದ್ದು. ಯಾಕಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ, ಹೆಚ್ಚಿನ ಕಣ್ಗಾವಲನ್ನ ಇಟ್ಟಿದ್ದಾರೆ. ಇದ್ರ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ನೋಡೋದಾದ್ರೆ, ಈಗ ಬೆಳ್ತಂಗಡಿ ಎಸ್ಐಟಿ ಟೀಮ್ಗೆ ಹೋಗಿ ಇಬ್ಬರು ಅನಾಮಧೇಯ ವ್ಯಕ್ತಿಗಳು ಇದ್ರ ಬಗ್ಗೆ ನಮಗೆ ಗೊತ್ತಿದೆ. ಮಾಸ್ಕ್ ವ್ಯಕ್ತಿ ಏನ್ ಹೇಳಿದಾನ, ಆತ ಹೆಣ ಹೂಳೋದನ್ನ ನಾವು ಕೂಡ ನೋಡಿದ್ದೇವೆ ಅಂತ ಹೇಳ್ತಿದ್ರು. ಸೊ ಅವರನ್ನ ವಿಚಾರಣೆಗೆ ಈಗಾಗಲೇ ಎಸ್ಐಟಿ ಟೀಮ್ ಕರೆದಿರುವಂಥದ್ದು. ಅವರು ಏನಾದರೂ ಬಂದು ಇಲ್ಲಿ ಜಾಯ್ನ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಯಾವ ರೀತಿ ತನಿಖೆ ಹಂತ ಸಾಗಬಹುದು? ಶಕುಂತಲಾ, ಪ್ರಮುಖವಾಗಿ ಆ ಇಬ್ಬರು ಬಂದು ಜಾಯಿನ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಆದರೆ ಹೆಚ್ಚಿನ ಅಂಶ ಅವ್ರು ಇಲ್ಲಿಗೆ ಬಂದು ಜಾಯಿನ್ ಆಗೋಂಥದ್ದು ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂತ ಹೇಳಿದ್ರೆ ಯಾರೋ ಅವ್ರಿಗೆ ಇಬ್ಬರು ಬಂದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಏನು ಬರ್ತಾರೆ, ಆರಂಭಿಕ ಹಂತದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡಲಾಗುತ್ತೆ, ವಿಚಾರಣೆಯನ್ನು ಮಾಡಲಾಗುತ್ತೆ. ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಅವರಿಂದ ಪಡೆಯಲಾಗುತ್ತೆ. ಸೊ ಸಾಕಷ್ಟು ಮಾಹಿತಿಯನ್ನು ಅವರಿಂದ ಪಡೆದಂಥ ಸಂದರ್ಭದಲ್ಲಿ ಒಂದು ಕಡೆ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸೊ ಇಲ್ಲಿ ಈ ಕಾರ್ಯಾಚರಣೆಯ ಪ್ರದೇಶಕ್ಕೆ ಅವ್ರನ್ನ ಕರ್ಕೊಂಡು ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದರೆ ಆ ಒಂದು ಅವರ ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿದ್ದಂಥ ವಿಚಾರಗಳು ಸತ್ಯ ಇದೆಯಾ, ಇಲ್ಲ ಅವರೇನಾದರೂ ಸುಳ್ಳು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಪ್ರಾಥಮಿಕ ತನಿಖೆಯನ್ನು ಮಾಡಬೇಕಾಗುತ್ತೆ. ಅಲ್ಲೇನಾದರೂ ಸತ್ಯಾಂಶ ಕಂಡು ಬಂದರೆ ಅದನ್ನು SIT ಅಧಿಕಾರಿಗಳು ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇಂಥ ಪ್ರದೇಶಗಳಿಗೆ ಕರ್ಕೊಂಡೋಗಿ ಅವನ ಜೊತೆ ತೋರಿಸುವಂಥದ್ದು, ಅಂದರೆ ಆ ರೀತಿ ಕಾರ್ಯಗಳನ್ನು ಮಾಡಬೇಕಾ ಬೇಡವಾ ಅನ್ನೋ ಒಂದು ಆಮೇಲೆ ನಿರ್ಧಾರವನ್ನು ಅವ್ರು ಮಾಡ್ತಾರೆ. ಸದ್ಯಕ್ಕೆ ಇವತ್ತಷ್ಟೇ ಅವರನ್ನು ನೋಟಿಸ್ ಕೊಟ್ಟು ಕರೆದಿದ್ದಾರೆ, ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಇವತ್ತೇ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬರುವಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಸೊ ಅದರಿಂದಾಗಿ ಸದ್ಯಕ್ಕೆ ಇವತ್ತು ಮಾಸ್ಕ್ ಮ್ಯಾನ್ ಏನು ಆತ ತೋರಿಸ್ತಾ ಇದ್ದಾನೆ, ಆತ ತೋರಿಸುವಂಥ ಪ್ರದೇಶದಲ್ಲೇ ಈ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡಲಿದ್ದಾರೆ. ಶಕುಂತಲಾ, ಪೃಥ್ವಿ, ಹಾಗೆ ಅಂದ್ರೆ SIT ಟೀಮ್ ಇವತ್ತೇನೋ 13ನೇ ಸ್ಥಳದಲ್ಲಿ ಇವತ್ತು ಶೋಧ ಕಾರ್ಯವನ್ನು ನಡೆಸುತ್ತೆ. ಸೊ ಇವತ್ತೇ ಅಂತಿಮ ಅಂತ ಹೇಳಲಾಗುತ್ತಾ, ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಳ್ಳುತ್ತಾ ಅಥವಾ ನಾಳೆಗೂ ಮುಂದುವರಿಯೋ ಚಾನ್ಸಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಿದ್ರೆ ಶಕುಂತಲ, ಇದು ನಾಳೆಗೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ನಾವು ಗಮನಿಸ್ಬೋದಾಗಿದೆ, ಆತ ಆರಂಭಿಕ ಹಂತದಲ್ಲಿ 13ನೇ ಪಾಯಿಂಟ್ ಅಂತೇಳಿ ಒಂದಿಷ್ಟು ಜಾಗವನ್ನು ತೋರಿಸಿದ್ದ. ಅಂದರೆ ಅದೊಂದು ದೊಡ್ಡ ಪ್ರಮಾಣದ ಜಾಗವೇ ಆಗಿತ್ತು. ಸೊ ಅದನ್ನು ತೋರಿಸಿದ್ದ, ಅಲ್ಲಿಗೆ ಈ ಒಂದು ಕ್ರೈಮ್ ಸೀನ್ ಟೇಪನ್ನು ಹಾಕಲಾಗಿತ್ತು. ಸೊ ಅದನ್ನು ಸೇರಿಸಿ ನಿನ್ನೆ ಏನು ಈ ಮೌಂಟ್ ಡ್ರೋನ್ ಇದೇನು ಬಂದಿತ್ತು, GPR ಏನು ಬಂದಿತ್ತು, ಆ GPR ಬಂದಂಥ ಸಂದರ್ಭದಲ್ಲಿ ಆ 13ನೇ ಪಾಯಿಂಟ್ ಆತ ಏನು ಗುರುತು ಮಾಡಿದ್ದ ಅದರ 3 ಪಟ್ಟು ಜಾಸ್ತಿ, ಅಂದರೆ ಅದರ ಅಕ್ಕಪಕ್ಕದಲ್ಲಿ 3 ಪಟ್ಟು ಹೆಚ್ಚಿಗೆ ಆ ಜಾಗವಾದ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಂಡಿದ್ರು. ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ ನಂತರ ಈ ಒಂದು GPR ಮಷೀನಿಂದ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ನಿಂದ ಆ ಒಂದು ಸ್ಕ್ಯಾನಿಂಗನ್ನು ಮಾಡಿದರು. ಅಂದರೆ ಇಡೀ ಏರಿಯಾವನ್ನು ಸ್ಕ್ಯಾನಿಂಗ್ ಮಾಡಿದರು. ಆತ ಏನು 13ನೇ ಪಾಯಿಂಟ್ ತೋರಿಸಿದ ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಜಾಗವನ್ನು ಅವರು ಸ್ಕ್ಯಾನಿಂಗ್ ಮಾಡಿದರು. ಈಗ ನಿನ್ನೆ ಉತ್ಖನನ ಆಗಿದ್ದು ಯಾವ ಜಾಗ ಅಂತ ಹೇಳಿದರೆ 13ನೇ ಪಾಯಿಂಟ್ ಏನು ಆರಂಭಿಕ ಹಂತದಲ್ಲಿ ಆತ ಗುರುತು ಮಾಡಿದ್ದ ಅಷ್ಟು ಮಾತ್ರ ಈಗ ಅದರಲ್ಲಿ ಇದನ್ನು ನಿನ್ನೆ ಉತ್ಖನನ ಕಾರ್ಯವನ್ನು ಮಾಡಿರುವಂಥದ್ದು. ಸೊ ಇವತ್ತು ಅದರ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ. ಆ ಪಕ್ಕದಲ್ಲೆಲ್ಲ ನಿಂತಿರೋದೇನು ನಾವು ನೋಡ್ತಾ ಇದ್ದೀವಿ, ಅದು ಇವತ್ತು ಮಾಡುವಂಥ ಜಾಗ. ಸೊ ಇದೇ ಅವ್ರೇನು ನಿಂತಿದ್ದಾರೆ ಅಷ್ಟು ಅಳತೆಯ ತಗೊಂಡ್ರೆ ಅದಕ್ಕಿಂತ ಇನ್ನೂ 2 ಪಟ್ಟು ಜಾಗ ಆ ಕಡೆಗೆ ಗುರುತು ಮಾಡಿದ ಇರುವಂಥದ್ದು. ಹಾಗಾಗಿ ಇನ್ನೂ 2 ದಿನಗಳ ಕಾಲ ಇದೇ ನಡೆಯುತ್ತಾ ಅನ್ನೋ ಒಂದು ಊಹೆ ಕೂಡ ಇರುವಂಥದ್ದು. ಯಾಕೆಂತ ಹೇಳಿದರೆ ಏನೇ ಮಾಡಿದರೂ ಕೂಡ ಇವತ್ತೊಂದು ಇಡೀ ಒಂದು ಕಾರ್ಯಾಚರಣೆಯಲ್ಲಿ ನಿನ್ನೆ 18 ಅಡಿ ಆಳ ತೆಗೆದಿದ್ದಂಥದ್ದು, ಇವತ್ತು ಕೂಡ ಅಷ್ಟೇ ಆಳ ತೆಗೆಯುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು 100ಕ್ಕೂ ಹೆಚ್ಚು ಲಾರಿ ಲೋಡ್ ಮಣ್ಣನ್ನು ತಂದು ಹಾಕಿದ್ದಾರೆ ಅಂತೇಳಿ, ಅಂದರೆ ಯಾರೋ ಮನೆ ಕಟ್ಟೋಂಥ ಸಂದರ್ಭದಲ್ಲಿ ಮತ್ತು ರಸ್ತೆಯ ಹೈಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆ ಮಣ್ಣು ಹಾಕಿದ್ದಾರೆ. ಒಂದು 5-6 ವರ್ಷಗಳಿಂದ ಮಣ್ಣು ಹಾಕಿ ಅದನ್ನು ಒಂದು 10 ಅಡಿ ಎತ್ತರ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಅವರ ಏನು ಆ ಮಾಸ್ಕ್ ದಾರಿಯ ಅಡ್ವೊಕೇಟ್ಸ್ಗಳು ಕೂಡ ಅವರು ಕೂಡ ಅದೇ ವಿಚಾರವನ್ನು ಹೇಳಿದ್ದು. ಅಂದರೆ ಏನು ಆ 10 ಅಡಿ ಅದು ಮೇಲೆ ಬಂದಿರುತ್ತೆ, ಅಂದರೆ ಅದು ಇವತ್ತು ತೋರಿಸಿರುವಂಥ ಜಾಗಕ್ಕಿಂತ
ಮೇಲೆ ಮಣ್ಣಿರುತ್ತೆ. ಸೊ ಅದರಿಂದ ಅಷ್ಟು ತೆಗೆದ ನಂತರನೇ ಕೆಳಗೆ ತೆಗಿಬೇಕು ಅಂತ ಅವರು ಹೇಳಿದರು. ಸೊ ಹಾಗಾಗಿ ಇವತ್ತು ಕೂಡ 18 ಅಡಿಗಳಷ್ಟೇ ಆಳವನ್ನು ತೆಗೆಯುವಂಥ ಸಾಧ್ಯತೆಗಳಿದೆ. ಮತ್ತು ನಿನ್ನೆ ಏನು 25 ಅಡಿ ಉದ್ದ ಮತ್ತು 8 ಅಡಿ ಅಗಲ ಏನು ತೆಗೆದಿದ್ರು, ಸೊ ಅದಕ್ಕಿಂತ ಜಾಸ್ತಿ ವಿಸ್ತೀರ್ಣ ಕೂಡ ಇವತ್ತು ಹೋಗುವಂಥ ಸಾಧ್ಯತೆಗಳಿದೆ. ಅದೇನೇ ಆದರೂ ಕೂಡ, ಅಷ್ಟು ಜಾಸ್ತಿ ಆದರೂ ಕೂಡ ಇನ್ನೂ ಜಾಗ ಜಾಸ್ತಿ ಉಳ್ಕೊಳ್ಳುತ್ತೆ. 13ನೇ ಪಾಯಿಂಟಲ್ಲಿ ತೆಗೆಯುವಂಥದ್ದು ಇನ್ನೂ ಕೂಡ ಉಳ್ಕೊಳ್ಳುತ್ತೆ. ಸೊ ಆದ್ರಿಂದ ಪೃಥ್ವಿ ಹಾಗೆ ಸಂಪರ್ಕದಲ್ಲಿದೆ, ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.